ಎಲೆಕ್ಟ್ರಿಕಲ್ ಇಂಜಿನಿಯರ್ KPTCL ಸರ್ವಿಸ್ ಮಾಡಿ ನಿವೃತ್ತನಾಗಿ 2019 ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ನಾನು ಏನು ಮಾಡಬೇಕು ಅನ್ನೋದು ಅವ್ರು ಇರಲಿಲ್ಲ. ಇದೊಂದು ಕಂಪನಿ ಏನು ಮಾಡ್ಕೊಂಡು APC ಚಾನಲ್ ಅಂತ ಓಪನ್ ಮಾಡಿದೆ. ಅದರಲ್ಲಿ ರಿಟೈರ್ಡ್ ಆಗಿ ಮನೆಯಲ್ಲಿ ಇರೋದ್ರ ಬದಲು ಏನಾದರೂ ಆ್ಯಕ್ಟಿವ್ ಆಗಿದ್ದರೆ ನಮಗೆ ಒಂದು ರನ್ನಿಂಗ್ ಜೊತೆಲೆ ಫ್ರೀಡಮ್ ಇರ್ತದೆ. ಒಂದು ಹೆಲ್ತ್ ಕಾನ್ಸೆಷನ್ ಬಗ್ಗೆ ನಾವು ಆ್ಯಕ್ಟಿವ್ ಆಗಿರ್ಬೋದು. ಎಲ್ಲ ನಮ್ಮ ಸಬಾರ್ಡಿಯನ್ಸ್ ಅಂತ ಇರ್ತಾರೆ, ಎಲ್ಲ ರಿಟೈರ್ಡ್ ಆಫೀಸರ್ ಎಲ್ಲ ಡಿಪಾರ್ಟ್ಮೆಂಟು ಮ್ಯಾಕ್ಸಿಮಮ್ 60+ ಇರೋರು ಜಾಸ್ತಿ ಇದ್ದಾರೆ. ಹಾಗಾಗಿ ನಮ್ಮಿಂದ ನಮಗೂ ಉದ್ಯೋಗ ಆಗ್ತದೆ ಮತ್ತು 4 ಜನಕ್ಕೆ ಬೇರೆಯವ್ರಿಗೆ ಕೆಲಸ ಇಲ್ಲ ಏನು ಮಾಡೋದು ಅಂತ ಕೆಲವರಿಗೆ ಇವತ್ತು ನಿವೃತ್ತಿ ಓದಿದ್ರೆ ಅವರಿಗೆ ಪೆನ್ಷನ್ ಕೂಡ ಇಲ್ಲದೇ ಇರೋದ್ರಿಂದ ಇಲ್ಲಿ ಒಂದು ಅವಕಾಶ ಇದೆ ಅಂತ ನಾವು ಇದರಲ್ಲಿ ಜಾಯಿನ್ ಮಾಡ್ತೀವಿ. ಕಂಪ್ನಿ ಒಳ್ಳೆ ಉನ್ನತ ಮಟ್ಟದಲ್ಲಿ ನಡೀತಾರಿಂದ ಕಂಪ್ನಿ ನಮಗೆಲ್ಲ ಸ್ಯಾಲ್ರಿ ಇವತ್ತು 60,000 ಒಂದು ಸ್ಯಾಲ್ರಿ, PSI, PF, ಮೆಡಿಕಲ್ ಡಿಸ್ಕೌಂಟ್ ಕಂಪ್ನಿ ಕೊಡ್ತಾರೋದ್ರಿಂದ ಇದೆಲ್ಲ ನಮ್ಮಂಥ ಸೀನಿಯರ್ ಸಿಟಿಜನ್ ಇದನ್ನು ಸದುಪಯೋಗ ಪಡ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಬ್ಬ ಮಗಳು MS ಮಾಡೋದು ಮುಂಚೆ ಮಾಡಿದ್ಲು. ಅವಳು UK ಬೆಲ್ಜಿಯಮಲ್ಲಿ. ನಾನು ರಿಟೈರ್ಡ್ ಆದಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದೇ ರೀತಿ ಫೋರ್ಸಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ರು. ನಾನು ಇಲ್ಲಿ ಬಂದು ಸೇರಿದ ಮೇಲೆ ನಂತರ ಬಿಟ್ಟರೆ ಕಂಪ್ನಿ ನನಗೆ ಡಿಪಾರ್ಟ್ಮೆಂಟಲ್ಲಿ ತೃಪ್ತಿಯಾಗಷ್ಟು ನನಗೆ ರೆಮ್ಯುನರೇಷನ್ ಕೊಟ್ಟಿದೆ, ಸರ್ವಿಸ್ ಮಾಡಿದ್ದೀನಿ. ಅಲ್ಲ ಡಿಪಾರ್ಟ್ಮೆಂಟ್ ನಾನು ರಿಟೈರ್ಡ್ ಬರೋಕ್ಕಿಂತ ಮುಂದೆ ನನ್ನ ಡಿಪಾರ್ಟ್ಮೆಂಟ್ KEB-ನಲ್ಲಿ. ಬಟ್ ನಾನು ಇಲ್ಲಿ ಬಂದ ಮೇಲೆ ಕಂಪ್ನಿ 8 ಕಂಟ್ರಿಗೆ ಕಳಿಸ್ಕೊಡ್ತು. ಸರಿ ಹೇಳಿದ್ರು, ಲಂಡನ್ ಕಳಿಸ್ಕೊಟ್ಟಿತ್ತು ಅಂತ ಹೇಳಿದ್ರು. ಲಂಡನ್ ಒಂದೇ ಅಲ್ಲ, ಲಂಡನ್ ಜೊತೆಲಿ ಸ್ಕಾಟ್ಲೆಂಡ್ ಕೂಡ ಹೋಗಿ ಬಂದೆ ವಿತ್ ಫ್ಯಾಮಿಲಿಯಲ್ಲಿ. ಒಟ್ಟು ಇಲ್ಲಿವರೆಗೆ 8 ಕಂಟ್ರಿಗೆ ಹೋಗಿ ಬಂದಿದ್ದೀನಿ. ಜೊತೆಗೆ ನಾನು ಇಲ್ಲಿ ಸೀನಿಯರ್ ಏಜೆನ್ಸಿ ಪಾರ್ಟ್ನರ್ ಅಂತ. ಸರ್ ನಾನು ಯಾವುದೇ ಒಂದು ಕಂಪ್ನಿಗೆ ಪಾರ್ಟ್ನರ್ ಆಗಬೇಕಾದ್ರೆ ಅಟ್ಲೀಸ್ಟ್ ನಾನು ಒಂದು 50 ಲಕ್ಷ ಏನಾದ್ರು ಇನ್ವೆಸ್ಟ್ ಮಾಡಬೇಕಾಗಿತ್ತು. ಇಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟು ನಾನು ಇಲ್ಲೊಬ್ಬ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಂದ ಮೇಲೆ ನೀವು ನಂಬ್ತಿರೋ ನನ್ನ ಹತ್ರ ಫಾರ್ಮ್ 16 ಇದೆ. ನಾನು 1.5 ಕೋಟಿಯಷ್ಟು ಇಂಥಗೆ ನಾನು ಇನ್ಕಮ್ ತೊಗೊಂಡಿದ್ದೀನಿ. ಕೋಟಕ್ ಮಹೇಂದ್ರ ಬ್ಯಾಂಕು ಆ್ಯಕ್ಚುಲಿ ಪ್ರಪ್ರಥಮವಾಗಿ ಎಲ್ಲ ಸರ್ವಿಸ್ಗಳು ಕೈಗಿರಬೇಕು ಮೊದಲಿಗೆ, ಅಂದರೆ ಬೇರೆ ಬ್ಯಾಂಕ್ಗಳು ಬರೋ ಮುಂಚೆ. ಯಾಕೆಂದರೆ ಯಾವುದೇ ಒಂದು ಪರ್ಚೇಸ್ ಮಾಡಬೇಕಾದ್ರೂ ತಮ್ಮ ಬ್ಯಾಂಕಿಂದ ಅಕೌಂಟೇಬಲ್ ಆಗಿ ಚೆಕ್ ಕೊಡೋದು ನಾವು ತಗೋತಾ ಇದ್ವಿ. ನಂತರ ಬಜಾಜ್ ಅದು ಇದು ಬಂದ ಮೇಲೆ ಅದನ್ನು ಸ್ಟಾಪ್ ಮಾಡಿಕೊಂಡು ನಾವು ಆ ಕಡೆ ಗಮನ ಕೊಡಲಿಲ್ಲ. ಎಲ್ಲೋ ಒಂದ್ಸಲಿ ಮರೆಯಾಯಿತು. ಏನಕ್ಕೆ ಅಂದರೆ ಪ್ರಪ್ರಥಮ ನೀವೇ ಬಂದಿದ್ದು, ಆದರೂ ಇವಾಗ ನಿಮ್ಮ ಈ ಕೊಡುಗೆ ಬಗ್ಗೆ ಡೀಟೇಲ್ ಆಗಿ. ಓಕೆ, ನಮಸ್ಕಾರ. ನನ್ನ ಹೆಸರು ರಿಜ್ವಾನ್ ಇನಾಮ್ದಾರ್ ಅಂತ. ನಾನು ಕೋಟಕ್ ಮಹೇಂದ್ರ ಸಂಸ್ಥೆ, ಕೋಟಕ್ ಮಹೇಂದ್ರ ಲೈಫ್ ಇನ್ಶೂರೆನ್ಸ್ ಕಂಪ್ನಿಲಿ APC ಚಾನಲಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕೋಟಕ್ ಮಹೇಂದ್ರ ಸಂಸ್ಥೆ ಏನು ಮೂಲವಾಗಿ ಚೆಕ್ಕನ್ನು ಕ್ಲಿಯರೆನ್ಸ್ ಮಾಡಲಿಕ್ಕೆ ಒಂದು ಸಂಸ್ಥೆ ಆಗಿತ್ತು ಅಂತ ತಾವು ಹೇಳ್ತೀನಿ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡೋಂಗಿಲ್ಲ, ಯಾಕಂದರೆ ಅದು ನನ್ನ ಒಂದು ಅಧಿಕೃತ ಅಥಾರಿಟಿಯಲ್ಲಿ ಬರೋದಿಲ್ಲ. ಆದರೆ ಒಂದು ಬೇರೆ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇನು ನಾನು ಏಜೆನ್ಸಿ ಪಾರ್ಟ್ನರ್ ಚಾನಲ್ ಅಥವಾ ಏಜೆನ್ಸಿ ಪಾರ್ಟ್ನರ್ ವಿಭಾಗ ಅಂತ ಹೊಸದಾಗಿ ಆರಂಭ ಮಾಡಿದ್ದೀವಿ, ಇದು ಭಾರತೀಯ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿಕ ಬೆಳವಣಿಗೆ ಅಂತ ನಾನು ಹೇಳ್ಬೋದು. ಯಾಕೆ ಅಂತ ಕೇಳಿದರೆ, ನಾವು ಮುಕ್ತವಾಗಿ ನಿವೃತ್ತರಿಗೆ ಮತ್ತು ಹೌಸ್ ವೈಫ್ ಗೃಹಿಣಿಯರಿಗೆ ಉದ್ಯೋಗಾವಕಾಶವನ್ನು ಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಮೈಸೂರು ನಗರ 1ರಲ್ಲಿ ನಾವು ವಿಚಾರ ಮಾಡಿ ನೋಡಿದರೆ ಸರಿಸುಮಾರು 423 ಜನ ನಿವೃತ್ತರು ಮತ್ತು ಹೌಸ್ ವೈಫು ಗೃಹಿಣಿಯರು ನಮ್ಮಲ್ಲಿ ಉದ್ಯೋಗ ಪಡ್ಕೊಂಡಿದ್ದಾರೆ. ಈಗ ಇಲ್ಲಿ ನನ್ನ ಪಕ್ಕ ನಿಂಗೇಗೌಡ ಅಂತ ಇದ್ದಾರೆ, 7 ವರ್ಷದಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈ 7 ವರ್ಷದಲ್ಲಿ ನಮ್ಮ ಕಂಪನಿಯ ಪ್ರಾಯೋಜಕದಲ್ಲಿ ಸರಿಸುಮಾರು ಒಂದು 7-8 ಬೇರೆ ಬೇರೆ ದೇಶ ಸುತ್ತಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು 1.5 ಕೋಟಿ ರೂಪಾಯಿ ಇನ್ಕಮ್ ಮಾಡ್ಕೊಂಡಿದ್ದಾರೆ. ನಿವೃತ್ತ ಆದ ಮೇಲೆ ಎಷ್ಟೊಂದು ಮಾಡ್ಕೊಳ್ಳೋದು ಸರಳ ಅಲ್ಲ, ಆದರೆ ಆ ಒಂದು ಮುಕ್ತ ಅವಕಾಶ ಇವತ್ತು ಈ ನಮ್ಮ APC ಚಾನಲ್ ಅಂತ ಏನು ಕರಿತೀವಿ ಆ ವಿಭಾಗದಲ್ಲಿ ಇದೆ. ಸೊ ನೀವು ಹೇಳಿದ್ದು ತುಂಬ ಮಹತ್ವದ ಪ್ರಶ್ನೆ ಕೇಳಿದ್ದು. ಅದು ಅಷ್ಟೊಂದು ಮುಂಚೆನೇ ಇರತಕ್ಕಂಥ ಕೋಟಕ್ ಮಹೇಂದ್ರ ಬ್ಯಾಂಕ್ ಇವತ್ತು ಯಾಕೆ ಹಿಂದೆ ಬಿದ್ದಿದೆ? ಅದರಲ್ಲಿ ಹಿಂದೆ ಬಿದ್ದರೂ ಸಹಿತ ನಾವು ಇದರಲ್ಲಿ ಬಹಳ ಮುಂದಿದ್ದೀವಿ ಅಂತ ಬಹಳ ಹೆಮ್ಮೆಯಿಂದ ನಾವು. ಎಸ್ ಸರ್, ಥ್ಯಾಂಕ್ ಯು. ಪ್ರಾಧ್ಯಾಪಕರು, ಶಿಕ್ಷಕರು ಕೂಡ ಇದ್ದಾರೆ. ಬ್ಯೂಟಿ ಪಾರ್ಲರ್ ಇಂದ ಒಳಗಿನ ಸೌಂದರ್ಯ ವರ್ಧಿಸುವಂತ, ಬಾಯ ಸೌಂದರ್ಯವನ್ನು ವರ್ಧಿಸುವಂತ ಬ್ಯೂಟಿ ಪಾರ್ಲರ್ ಇದ್ದಾರೆ. ಸೊ ಎಲ್ಲಾ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಇಲ್ಲಿ ಇದೀರಿ. ಆ ಕಾರಣಕ್ಕೆ ಒಂದು ಸನ್ಮಾನವನ್ನ ನಾವು ಎಲ್ಲರಿಗೂ ಇವತ್ತು ಏರ್ಪಡಿಸಿದ್ದೀವಿ. ಇಂದು ಮೈಸೂರಿನ ಹೋಟೆಲ್ ಗ್ರ್ಯಾಂಡ್ ಸೀರೀಸ್ ವಸಂತ್ ಮಾಲ್ ರಸ್ತೆ ಇಟ್ಕೆಗೂಡು ಮೈಸೂರಿನಲ್ಲಿ ಯಶಸ್ವಿ ನಾಗರಿಕರಿಗೆ ಸನ್ಮಾನ ಸಮಾರಂಭ
ಹೆಮ್ಮೆಯ ಭಾರತೀಯರು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮೈಸೂರಿನ ಯಶಸ್ವಿ ನಾಗರಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಒಂದು ಸನ್ಮಾನ ಅನೇಕ ಅವಕಾಶ ಎಂಬಂತೆ ಈ ಒಂದು ನಾಣ್ಣುಡಿಯಲ್ಲಿ ಮೈಸೂರಿನಲ್ಲಿ ನೆರವೇರಿಸಲಾಯಿತು.